ಬರ ವೀಕ್ಷಣೆ ಮಾಡ್ತಾ ಇದ್ದೀರಿ, ಹೇಗಿದೆ ಅಂತ ಪರಿಸ್ಥಿತಿ? ರೈತರಂತೂ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ನೋಡಿ, ಇದನ್ನ ನಾವು ಭಾಳ ಮುಂಚಿತವಾಗಿ ಇಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದ್ಬಿಟ್ಟು ರೈತರಿಗೆ ಕೂಡ ನಾವು ಸಲಹೆ ನೀಡಿದ್ವಿ, ಸೂಚನೆಯನ್ನು ಏನು ಮಾಡಬೇಕು ಅಂತ ಕೂಡ ನೀಡಿದ್ವಿ ರಾಜ್ಯಾದ್ಯಂತ. ಅದಲ್ಲದೆ ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗಿದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೆರಡು ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೂ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿ ಕೂಡ ಯಾವುದೇ ರೀತಿಯಾಗಿ ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ, ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದ್ದು ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ಗೌಡ್ಲೆ ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಬಹಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯೂಲ್ ಪ್ರಕಾರನೇ ಮಾಡಬೇಕು. ಈಗ 2016ರಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಂತೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ನಾವು ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು ನಾವು. 224ನಲ್ಲಿ ಬರೀ 15%ಗೆ ಮಾಡ್ಬೋದು, 3 ಜನಕ್ಕೆ ಮಾಡ್ಬೋದು ನಾವು. ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 30 ಜನಕ್ಕೆ ಮಾಡುವ ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ, ನೋಡಿ. ಅದೇ ದಟ್ ಈಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಚರ್ಚೆ ಆಗಿಲ್ಲ. ನೋಡಿ, ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ. ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ನಾನು ಕೇಳಿದ್ರೆ ನಾನು ಹೇಳೋಕ್ಕಾಗ್ತದೆ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್, ತೆಗೆದ್ರೆ ಕಾರ್ಯಕರ್ತ. ಡೆಲ್ಲಿಗೆ ಹೋಗಿದ್ದಾರಲ್ಲ ಸರ್, ಅದೇ ನೋಡಿ, ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿರ್ಬೋದು, BJPನಲ್ಲಿರ್ಬೋದು. ಒಂದು ಆಯ್ಕೆ ಪಟ್ಟಿ ಆದಮೇಲೆ ಹೋಗಿ ಹೈಕಮಾಂಡ್ ಅವರಿಗೆ ತೋರಿಸಿ ಅದು ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಪಡೆದು ಬರೋದು, ಅದರಲ್ಲಿ ತಪ್ಪೇನಿದೆ. ಕೂಡ ಕೃಷಿ ಸಚಿವರು ಆಗ್ತಿಲ್ಲ, ಈಗ ನಾಳೆ ಆಗುತ್ತಲ್ಲ. ನೋಡಿ, ನಾನು ಹೇಳ್ದಂಗೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಇದಕ್ಕೋಸ್ಕರ ವಿಶೇಷವಾಗಿ ನೇಮಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದಂತ ತಾನೇ ಮಾಡೋದು. ಈಗ
ನೀವೇನೇ ಹೇಳ್ಬೋದು, ಒಂದು ಮಾತ್ರ ಒಪ್ಪಬೇಕಾಗ್ತದೆ, ಕಳೆದ 2-3 ವರ್ಷದಲ್ಲಿ ಹಿಂದೆ ಕಾಣದಷ್ಟು ನಮಗೆ ಪರಿಹಾರ ರೈತರಿಗೆ ನಾವು ತಂದು ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ದಟ್ ಈಸ್ ಅನ್ಡಿಬೇಟಬಲ್. ಅಲ್ಲ, ಡ್ರಿಂಕಿಂಗ್ ಸಮಸ್ಯೆ ಇದೆ ಸರ್, ಕಲುಷಿತ ನೀರು ಬರ್ತದೆ, ಮುಟ್ಟಕ್ಕೂ ಆಗ್ತದೆ ಜನಗಳಿಗೆ, ಸಿಟಿಯಲ್ಲಿ ಎಸ್ಪೆಷಲಿ. ನೋಡಿ, ಇದನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಖಂಡ್ರೆ ಅವರು ನಿನ್ನೆ ರೀಜನಲ್ ಮೀಟಿಂಗ್ ತೊಗೊಂಡಿದ್ದಾರೆ ಬಳ್ಳಾರಿನಲ್ಲಿ. ಸೊ ನಾನು ಹೇಳ್ದಂಗೆ ಇದು ಒಂದು ವಿಚಿತ್ರವಾದಂಥ ಬೆಳವಣಿಗೆ. ಇದು ಎಲ್ಲಿನೋ ಯಾವಾಗಲೂ ಆಗ್ತದೆ, ಈ ಸರಿ ಸೂಪರ್ ಎಲ್ಲಿನೋ ಆಗಿರೋದು. ಸೊ ಇದು ಬರೇ ನಮ್ಮ ಕಲಬುರಗಿಗೆ ಅಥವಾ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೂ ಆಗ್ತದೆ ಮತ್ತು ಹಲವಾರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಸಮಸ್ಯೆ ಉದ್ಭವಿಸ್ತದೆ. ನಾನು ಹೇಳ್ದನಲ್ಲ, ಬರೀ ಇದು ಜೂನ್ ಜುಲೈದು ಅಷ್ಟೇ ಅಲ್ಲ ಸಮಸ್ಯೆ, ಮುಂದಿನ ಜೂನ್ ಜುಲೈ ತನಕ ನಾವು ಕಾಪಾಡ್ಕೊಂಡಿರ್ಬೇಕಾಗ್ತದೆ ನಮ್ಮ ಮೂಲಗಳನ್ನು, ಜಲಮೂಲಗಳನ್ನು. ಸೊ ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಈಗಾಗಲೇ 1 ಕೋಟಿ ಪ್ರತಿ ತಾಲೂಕು ಕೂಡ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸರ್, ವಸತಿ ಶಾಲೆಗಳಲ್ಲಿ ಕಳಪೆ ಮಟ್ಟದ ಆಹಾರಗಳು ಸಪ್ಲೈ ಆಗ್ತದೆ ನೋಡಿ, ಆಗಲೇ ತನಿಖೆ ಮಾಡ್ತಾ ಇದ್ದೀವಿ. ಈಗ ಎರಡು ಪ್ರಕರಣಗಳು ನಮ್ಮ ಕಲಬುರಗಿನಲ್ಲಿ ಆಗಿದೆ. ಒಂದು ಅಫಜಲ್ಪುರ ಮತ್ತು ಒಂದು ದಂಡೋತಿ ಶಾಲೆಯಲ್ಲಿ, ಚಿತ್ತಾಪುರ್ನಲ್ಲಿ, ಸೇಡಂನಲ್ಲೂ ಆಗಿದೆ. ಈಗ ಇದು ವಾರ್ಡನ್ಗಳ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀವಿ ಮತ್ತು DC-ಗೆ ನಾನು ಕಟ್ಟುನಿಟ್ಟವಾದಂಥ ನಿರ್ದೇಶನ ನೀಡಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಬೇಕಾಗ್ತದೆ ಎಲ್ಲ ಕಡೆ ಅಂತ ಈಗಾಗಲೇ 4-5 ಕಡೆ ಮಾಡಿದ್ದಾರೆ. ಸ್ವಲ್ಪ ಇದನ್ನು ಹೆಚ್ಚು ರೀತಿಯಾಗಿ ಜೇಡಿಗಳು ನೋಡ್ಕೋಬೇಕು, ಅವರಿಗೂ ಇವತ್ತು ಕರೆಸಿದ್ದೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.